ನನ್ನ ಆತ್ಮೀಯ ಗೆಳೆಯರಾದ ಅಣ್ಣ ವಿಷ್ಣು ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಮತ್ತು ವಿಷ್ಣು ಅವರ ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರ ಸಲ್ಲಿಸ್ತಾ ಒಂದೆರಡು ಮಾತಾಡ್ತೀನಿ. ನಾನು ಮೊಟ್ಟ ಮೊದಲಿಗೆ ವಿಷ್ಣು ಅವ್ರನ್ನ ನೋಡಿದ್ದು ಪ್ರೀಮಿಯರ್ ಸ್ಟುಡಿಯೋನಲ್ಲಿ. ಅವ್ರಿಗೆ ಒಂದು ಕುತೂಹಲ ಇತ್ತು, ಪುಟ್ಟಣ್ಣ ಅವರು ಯಾವ ಒಬ್ಬ ಹೊಸ ಹುಡುಗನ ಇಂಟ್ರಡ್ಯೂಸ್ ಮಾಡಿದ್ದಾರೆ, ಏನೋ ನೋಡೋಕ್ಕೆ ಹಾಗಿದ್ದಾನಂತೆ ಹೀಗಿದ್ದಾನಂತೆ, ನೋಡ್ಕೊಂಬರೋಣ ಅಂತ ಪ್ರೀಮಿಯರ್ ಸ್ಟುಡಿಯೋಗೆ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಬಂದರು. ನೋಡಿದ್ರು, ಮಾತಾಡ್ಸಿದ್ರು. ಈ ಮನುಷ್ಯ ಸ್ವಲ್ಪ ಭಾಳ ಫ್ರೆಂಡ್ಲಿ ನೇಚರ್ ಇರಬೇಕು ವಿಷ್ಣು ಅವರು ಅಂತ ಅಂದ್ಕೊಂಡು. ಅಂಬರೀಷ್ ಅವರು ನನಗೆ ಭಾಳ ಹಳೆ ಫ್ರೆಂಡ್, ಮೈಸೂರಿನಿಂದ ನಾವು ಓದ್ತಾ ಇದ್ದಿದ್ದ ಕಾಲದಿಂದನೂ ಫ್ರೆಂಡ್ ಅವರು. ಸೊ ಮಾತಾಡಿಸಿ ಎಲ್ಲ ಚೆನ್ನಾಗಿ ಮಾತಾಡಿಸಿ, ಆಗಲಿ ದೇವ್ರು ಒಳ್ಳೇದು ಮಾಡಲಪ್ಪ, ಪುಟ್ಟಣ್ಣವ್ರು ಇಂಟ್ರಡ್ಯೂಸ್ ಮಾಡಿದ್ದಾರೆ, ನಿಂಗೆ ಒಳ್ಳೇದಾಗಲಿ, ಹೀರೋ ಆಗು ಅದಾಗೆಲ್ಲ ವಿಶ್ ಮಾಡಿ ಹೋದರು. ಅದಾದ ನಂತರ ನಾನು ಮೊಟ್ಟ ಮೊದಲಿಗೆ ವಿಷ್ಣು ಅವ್ರ ಜೊತೆ ಅಭಿನಯಿಸಿದಂಥ ಚಿತ್ರ ಬಿಳಿಗಿರಿಯ ಬನದಲ್ಲಿ. ಜ್ಞಾಪಕ ಅಲ್ಲಿ ಕೂತಿದ್ದಾಗಿತ್ತು, ಇದ್ದಕ್ಕಿದ್ದಾಗೆ ಮರ್ತೋಯ್ತು. ಅವರ ಅಣ್ಣನ ಪಾತ್ರ ನಾನು ಅಭಿನಯಿಸಿದೆ. ಸಿದ್ಧಲಿಂಗಿ ಅವರು ನಿರ್ದೇಶಕರು. ಆಗ ತಾನೇ ಹೊಸದಾಗಿ ಫೀಲ್ಡಿಗೆ ಇಳಿತಾ ಇದ್ದವು ನನಗೆ ವಿಷ್ಣು ಅವ್ರನ್ನ ನೋಡಿದ್ರೂ ಭಯ, ಸಿದ್ಧಲಿಂಗಿ ಅವ್ರನ್ನ ನೋಡಿದ್ರೂ ಭಯ. ಬಾಕಿನ ಹಿರಿಯ ಕಲಾವಿದರು ನನಗೆ ಆವಾಗ ಶಿವರಾಮಣ್ಣ ಅಂತವರು ಇಂಥವ್ರೆಲ್ಲ ಎದುರುಗಡೆ ನಿಂತುಬಿಟ್ರೆ ಡೈಲಾಗೇ ಬರ್ತಿರಲಿಲ್ಲ, ಬಾಯಲ್ಲಿ ಬೆವರಕ್ಕೆ ಶುರು ಆಗ್ಬಿಡ್ತಿದ್ದೆ. ಯಾಕೆ ನಾನು ಬೇಸಿಕಲಿ ನಾನು ಒಬ್ಬ ಕಲಾವಿದನಾಗಿ ಇಂಡಸ್ಟ್ರಿಗೆ ಬಂದವನಲ್ಲ. ಇಲ್ಲಿ ಬಂದು ಸ್ವಲ್ಪ ಕೆಲಸ ಕಲಿತೆ, ಸ್ವಲ್ಪ 43 ವರ್ಷ ಕೆಲಸ ಮಾಡಿದ್ರು ಸ್ವಲ್ಪ ಕೆಲಸ ಕಲ್ತಿದ್ದೀನಿ ಅಷ್ಟೇ. ತದನಂತರ ಬಹಳಷ್ಟು ಚಿತ್ರಗಳು ವಿಷ್ಣು ಅವರು ಹೀರೋ ಆಗಿ, ನಾನು ಅವ್ರಿಗೆ ವಿಲನ್ ಆಗಿ ಬಹಳಷ್ಟು ಚಿತ್ರಗಳು ಪಾತ್ರ ಮಾಡಿದೆ. ಹೆಚ್ಚು ಕಡಿಮೆ 30-40 ಪಿಕ್ಚರ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ.